ನಡೆಯುತ್ತಾ ಸಂಸತ್ ಮುಂಗಾರು ಅಧಿವೇಶನ? ಯಾಕೆ ಈ ಒಂದು ಪ್ರಶ್ನೆ ಬಂತು ಅಂತ ಹೇಳಿದ್ರೆ, 2 ದಿನ ಕಲಾಪ ಶುರುವಾಗಿ 2 ದಿನ ಆದರೂ ಕೂಡ ಗದ್ದಲ ಕೋಲಾಹಲದ ನಡುವೆ ಅರ್ಧಕ್ಕೆ ಮೊಟಕುಗೊಳಿಸಲಾಗಿತ್ತು. ಬೆಳಗ್ಗೆ 11 ಗಂಟೆಗೆ ಶುರು ಆಗ್ತಾ ಇದೆ ಸಂಸತ್ ಕಲಾಪ. ಇವತ್ತು ಮೊದಲ ದಿನವೇ ರಣರಂಗವಾಗಿತ್ತು ಈ ಒಂದು ಕಲಾಪ. ನೀಟ್ ಪರೀಕ್ಷೆ ಅಕ್ರಮ ಖಂಡಿಸಿ ಸಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ ಹೊರಗಡೆ. ಸಿಜೆಪಿ ಪ್ರತಿಭಟನೆಯಿಂದ ಕಲಾಪವನ್ನ ಸ್ಪೀಕರ್ ಸೋಮವಾರಕ್ಕೆ ಅಂದ್ರೆ ಕಲಾಪವನ್ನ ನಿನ್ನೆ ಮುಂದೂಡಿದ್ರು. ಈಗ ಸೋಮವಾರ ಆರಂಭ ಆಗಿದ್ದಂಥ ಸಂಸತ್ ಮುಂಗಾರು ಅಧಿವೇಶನ ಸರಿಯಾಗಿ ನಡೀಲೇ ಇಲ್ಲ. ಯಾವ ವಿಚಾರದ ಬಗ್ಗೆ ಕೂಡ ಚರ್ಚೆ ಆಗಲಿಲ್ಲ ಸರಿಯಾದ ರೀತಿಯಲ್ಲಿ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಒಂದೇ ಮಾತ್ರ ಮಸೂದೆ ಮಂಡಿಸ್ತಕ್ಕಂಥ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನೀಟ್ ಪರೀಕ್ಷೆ ಅಕ್ರಮ, ಅಯೋಧ್ಯೆ ರಾಮ ಮಂದಿರದ ದೇಣಿಗೆ ಹಗರಣ ಆಗಿರಬಹುದು, ಮಣಿಪುರ ಹಿಂಸಾಚಾರದ ಕುರಿತು ವಿಪಕ್ಷಗಳು ತೀವ್ರ ಚರ್ಚೆಗೆ ಪಟ್ಟು ಹಿಡಿದಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ವಿಪಕ್ಷಗಳು ಇವತ್ತು ಹಾಗಾದ್ರೆ ಮುಗಿಬೀಳ್ತಕ್ಕಂಥ ಸಾಧ್ಯತೆ ಇದೆಯಾ? ಇವತ್ತು ಥರ್ಡ್ ಡೇ ಕೂಡ ಇದೇ ರೀತಿಯ ಗದ್ದಲ ಕೋಲಾಹಲ ಉಂಟಾಗಬಹುದಾ ಸದನದಲ್ಲಿ? ಮತ್ತೆ ಸ್ಪೀಕರ್ಗೆ ತೊಂದರೆ ಆಗಬಹುದಾ? ಅಂದ್ರೆ ಏನ್ ಮಾಡಬೇಕು? ಮತ್ತೆ 12 ಗಂಟೆಗೆ ಮುಂದೂಡ್ತಾರೆ. 12 ಗಂಟೆಗೂ ಆಗಲಿಲ್ಲ, 2 ಗಂಟೆಗೆ ಮುಂದೂಡ್ತಾರೆ. 2 ಗಂಟೆಗೂ ಆಗಲಿಲ್ವಾ? ಹಾಗೆ ನಾಳೆ 4ನೇ ದಿನ